ಅಂದುಕೊಳ್ಳೇನ ತಿನ್ನಕ್ ಚಲೋ ಮಾಡ್ಯಾರ. ಹಾಯ್ ಮಾಡ್ರಿ. ಆಂಬ್ಯುಲೆನ್ಸ್ ಸಿಗ್ ಬಂದು ಎಲ್ಲಾರು ಬ್ರೇಕ್ಫಾಸ್ಟ್ ಮಾಡಾಕತ್ತಾರ. ಇವ್ರು ಡಬ್ಬ ಖಾಲಿ ಆಗ್ತದಂತ ತಿನ್ನಕತ್ತಿಲ್ಲ. ಇಲ್ಲೊಬ್ಬಕಿ ಬ್ಲಾಗ್ ಮಾಡಾಕತ್ತಾಳ. ಇನ್ನೊಂದು ಬಸ್ ಬಂದಿಲ್ಲ. ಆಲ್ಮೋಸ್ಟ್ ಒಂದಿಷ್ಟು ಸ್ಟೂಡೆಂಟ್ಸ್ ಬಂದಾರ, ಒಂದಿಷ್ಟು ಸ್ಟೂಡೆಂಟ್ಸ್ ಬಂದಿಲ್ಲ. ಅದಕ್ಕೆ ನಾವು ಇಲ್ಲೇ PSC ಹೋಗಿ ಏನು ಮಾಡ್ಬೇಕು ಅಂತ ಗೊತ್ತಿಲ್ಲ. ನಮಗೆ ತಿನ್ನಕ್ ಕೊಟ್ಟ ಅವ್ರು ಬಂದು ತಿಂದು ಗಟ್ಟಿ ಆಗ್ಲಿ ಅಂತಂದು ತಿನ್ನತೇನ ಇಲ್ಲ ತಿನ್ನು ಬಕಾಸುರು. ಇಲ್ಲಿ ಗಾಸಿಪ್ ಮಾಡಾಕತ್ತಾರ, ಇವಾಗ ಏನೇನ ಮಾತಾಡಕತ್ತಾರ. ಇದ್ರೊಳಗೆ ಅಂತ ಮೇನ್ ಮಾತಾಡಕತ್ತಾಳ ಈಕಿ. ಡಿಸ್ಕಷನ್ ಜೋರಾಗಿ ನಡೆದೈತಿ. ಅದ್ರಾಗ ಹೋಗ್ಬೇಕು ಇನ್ನೊಬೇಕಿದ್ದಾಳ, ಆಕಿನ ಬಕ ಕಾಣಾಕತ್ತಿಲ್ಲ. ಇದ್ರಾಗ ಅರ್ಚನಾ AP ಅಂತ ಮೊದ್ಲು ತಿನ್ನಾಕತ್ತಾಳ. ತಿನ್ನೋದು ಐ ಆಮ್ ಅಲೋನ್ ಅಂತ ಕುಂತ್ಬಿಟ್ಟ. ಇಲ್ಲಿ ಯಾರು ಸಂಬಂಧ ಇಲ್ಲ ನಿನಗೆ. ಇಲ್ಲಿ ಆಂಬ್ಯುಲೆನ್ಸ್ ಐತಿ, ಒಳ್ಳೆ PSC ಐತಿ. One hour later. ಮಾತೇನು ಕೆಲಸ ಮಾಡ್ಕೊಬಿಟ್ರಿ ಕಿರದ ಹಿಂಗೆ ಒಂದು ಅವಾಗ ಚೆನ್ನಾಗಿ ಆಗ್ತೈತೆ. ಎಲ್ಲರೂ ಜಳ ಫ್ಯಾನ್ ತಿರ್ಗಾತು ನಾವು ಜಳ ಮಾಡೋಂಗಿಲ್ಲ. ಇವಾಗ ಎಲ್ಲೇ ಹೌಸ್ ಅಲಾಟ್ಮೆಂಟ್ ಮಾಡಕ್ಕೆ ನೋಡ್ರಿ, ನಮಗೆ ಗೊತ್ತಿರ ಅನ್ನೋನ್ ಏರಿಯಾ ಫಾರೆಸ್ಟ್. ಇಂಥ ಬಿಸಿಲಲ್ಲಿ ನಮಗೆ ಇಂಥ ಸಿಚುವೇಶನ್ ಬರಬಾರ್ದು. ಇಲ್ಲಿ ಹೌಸ್ ಅಲಾಟ್ಮೆಂಟ್ ಮಾಡತ್ತಾರ. ಫಸ್ಟ್ ಹೌಸ್ ಇಲ್ಲಿ ಏನಂತ ಅರ್ಥನ ಆಗಾಕತ್ತಿಲ್ಲ ನಮಗಂತೂ. ಏನ್ ಗೊತ್ತಾನೆ, 10 ಮನಿ ಒಬ್ಬೊಬ್ರಿಗೆ ಅಂತಂದ್ರೆ ಅಲ್ಲಿ ಒಂದಿಷ್ಟು ಮನಿ ಆದ್ವಾ, ಅವನ್ನ ಕರ್ಕೊಂಡ್ಬಂದು 10 ಮನಿ ಆಗೋ ಎಲ್ಲರೂ ಗಾಯ್ಸ್ ವಿ ಆರ್ ಗೆಟಿಂಗ್ ಕನ್ಫ್ಯೂಸ್ಡ್. ಹಲೋ, ನಮ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗತ್ತಿಲ್ಲ. ನಮ್ಮೂರ ಬಂದೆ ಸಂಬಂಧ ವಿತ್ ಎಲ್ಲ ಪ್ರೊಟೆಕ್ಷನ್ ವಿ ಆರ್ ಡೈಯಿಂಗ್ ಹಿಯರ್. ನಮಗೆ ಹೌಸ್ ಅಲಾಟ್ಮೆಂಟ್ ಅಲ್ಲಿ ಒಬ್ಬೊಬ್ಬರಿಗೆ ಮನೆ ಅಂತ ಡಿವೈಡ್ ಆಗುತ್ತೆ. ಒಂದು ಮನೆಗೆ ಇಬ್ಬರಿಬ್ಬರು ಅಂತ 5 ನಿಮಿಷ ಹೋಗ್ಬಿಟ್ರೆ ಮುಗಿದು ಹೋಗ್ಬಿಡ್ತೈತಿ. ಏನು ಕೊಡ್ತೈತೆ ನಮ್ದಂತೂ ಹೋಗಿ ಒಂದ ಮನೆ ಕೊಟ್ಟಿದ್ರಪ್ಪ. ಏನು ಮಾಡ್ಬೇಕು? ಏನು ಮಾಡ್ತೀವಿ ನೋಡ್ರಿ ನಮ್ಗೆ ಹೌಸ್ ಅಲಾಟ್ಮೆಂಟ್ ನೋಡ್ರಿ ನಮಗೆ ನಾವ ಹೋಮ್ ಹೌಸ್ ಅಲಾಟ್ಮೆಂಟ್ ಮಾಡತ್ತೇವನಕ್ಕಿಂತ ಬರೆಯಾಕತ್ತೀವಿ. ನೋಡ್ರಿ ಫೇಸ್ ಎಲ್ಲ ಸನ್ಸ್ಕ್ರೀನ್. ಗಾಯ್ಸ್ ನೋಡ್ರಿ, ಈಗ ನಾವು ಯಾವ ಕಲರ್ ಇರುತ್ತೆ ಈಗ ಕರೆಕ್ಟ್ ನೋಡ್ಕೊಂಬಿಡ್ರಿ. ಹೊಳ್ಳಿ ಬರ್ಬೇಕಾದ್ರೆ ಈ ಕಲರ್ ಇರಲ್ಲ ನಮ್ದು, ನಾವು ಕಲರ್ ಚೇಂಜ್ ಆಗಿಬಿಟ್ಟಿರ್ತೀವಿ. ತನ್ನು ಹೌಸ್ ಅಲಾಟ್ ಮಾಡತ್ತ ವರ್ಕ್ ಎಷ್ಟಾಯ್ತು ಅಕ್ಕದ ಎಷ್ಟು ನಂಬರ್? 124. ಇಲ್ಲಿ ಅದ ಹೆಬ್ಬಳ್ಳಿ ಊರಿಗೆ ಬಂದ್ಬಿಟ್ಟಿ ನಾವು ಎಲ್ಲ ಹೌಸ್ ಅಲಾಟ್ಮೆಂಟ್ ನಾವ ಮಾಡ್ಕೊಳಕತ್ತೇವಿ. ಸಾರಿ ಹೆಬ್ಬಳ್ಳಿ ಊರಲ್ಲಿ 2000 ಹೌಸ್ ಇದು. ಈ ಊರೊಳಗೆ 2000 ಮಂದಿ ಇದ್ದಾವೆ. 2000 ಮಂದಿ ಒಳಗೆ ಒಬ್ಬರಿಗೆ ನಮಗೆ ಒಂದು ಗ್ರೂಪ್ ಒಬ್ಬರಿಗೆ 10 ಮನೆ ಅಲಾಟ್ ಮಾಡಿದ್ವಿ. ಒಂದು ಗ್ರೂಪಲ್ಲಿ 11 ಜನ ಇದ್ದೀವಿ ನಾವು.
ಈ ಓಣಿ ಪೂರಾ ನಾವನ ಮೂರು ಓಣಿಕೋ ಹಿಂಗ ಪೂರ್ತಿ ಎಲ್ಲಾರು ಕೇಳತ್ತಾರ 221 ವರೆಗೆ ನಾವ ಬರ್ತೀವಿ 220 ತನ 21 ಅಲ್ಲ 20 ಶಿಲ್ಪಕ್ಕ ಹೆಂಗೈತಿ ಇದು ನಮ್ಮ ಮನೆ ಫಂಕ್ಷನ್ ಐತಿ ಕರ್ದಾರ ಅಂದಿರೀಗ ಅವ್ರ ನಾಳೆನೇ ಕೊಡ್ತಾರ ಎಷ್ಟು ಬರ್ದೆ 35 ಇವತ್ತಷ್ಟ ಹೌಸ್ ಅಲಾಟ್ಮೆಂಟ್ ನಾಳಿಂತ್ರ ಇಲ್ಲಿ ಬಂದು ಫ್ಯಾಮಿಲಿದ ಎಲ್ಲ ಫೋಲ್ಡರ್ ನಾವು ಕಲೆಕ್ಟ್ ಮಾಡ್ಕೊಂತೀವಿ ಅಂದ್ರೆ ಅವ್ರದೆಲ್ಲ ಹಿಸ್ಟ್ರಿ ಕಲೆಕ್ಷನ್ ಇಲ್ಲೇ ಕುಂತ ಬಿಡ್ 141 ಮಸ್ತ್ ಐತ್ ಬಿಡ ನಿನ್ ಮನಿ ಯು ವಾಂಟ್ ಟು ಸಿಟ್ everyone is very tired ಮಾರ್ನಿಂಗ್ ಇಟ್ಸ್ ಸೋ ಸನ್ನಿ it's so doping ಈಕೆ ಅಂತೂ ಕಾಣೋದು ಕ್ಯಾಮ್ರಾದಾಗ ನಮ್ಮ ಮನೆಗೆ ಬರ್ತೀವ ಒಂದೊಂದ್ ದಿನ ಒಂದೊಂದ್ ಮಂದಿ ಲೆಮನ್ ಜ್ಯೂಸ್ ಮಜ್ಜಿಗೆ ಮತ್ತೆ ಮದಿವಿ ಒಂದ್ ವಾರ ಮದಿ ಮಸ್ತ್ ಭೋಜನ ತಿನ್ನಕ್ ಬಂದಿನಿ ಇಲ್ಲಿ ತಿನ್ನಕ್ ಬಂದಿ 3 ಗಂಟೆ ಆತ್ಲಿ 3 ಗಂಟೆ ಊಟಿಲ್ಲ ಏನಿಲ್ಲ ರಾಜೇಶ್ವರಕ್ಕೆ ಎಷ್ಟಿದೆ 46 ಹೌಸ್ ಅಲಾಟ್ಮೆಂಟ್ ಮಾಡಕತ್ತಾಕಿ ನನಗೆ ಬಿಟ್ಬಿಟ್ಟು ಅಡ್ಡ ಕಲರ್ ಬರ್ಲಿ ಅಂತ ಬೇಡ ನಾವಿಬ್ರು ನನ್ ಕಲರ್ ಬರ್ಲಿ ಅಂತ ಊಟಕ್ಕೂ ನೀನ ಹಾಕಿಸ್ ಬಿಡ ಓಪನಿಂಗ್ ಮಾಡಿ ನಮ್ನೆಲ್ಲ ಕರಿವ ಕರ್ದಿಲ್ಲ ಊಟ ಹಾಕಿಸ ಆಕಿ ಸರ್ವೆ ಮಾಡಕ್ ಬಂದಾಳ ಮನಿ ಓಪನಿಂಗ್ ಮಾಡಕ್ ಬಂದಿಲ್ಲ ಏನ ಈ ಓನ್ಯಾಗ ಬರಲ್ಲ ನಮ್ದು ಬೇರೆ ಓನ್ಯಾಗ ಬರ್ತೈತಿ ನಮ್ದು ಇಲ್ಲೇ ಸಂದಿತ್ಲಿ ಹಿಂಗಾದ್ ಬಂದ್ಬಿಡ್ರಿ ನೀವೇನ್ರ ಬೇಕಂದ್ರೆ ಅಚ್ಚಾ ಗಾಯ್ಸ್ ನಮ್ಗೆ ಒಂದ್ ಸ್ವಲ್ಪ ದುಃಖದಲ್ಲೂ ಖುಷಿ ಆಗತೈತಿ ನಾ ಕಾಣಕತ್ತೇನೆ ನೀನು ಕನಾಗತ್ತಿ ಬಾ ಖರಾಬ್ ಆಗತ್ತೀವಿ ನಾವೆಲ್ಲರೂ ಎಂತ ಬೆಳ್ಳ ಸೀನಿಯರ್ಸ್ ಎಲ್ಲ ಬಾಳ ಕಷ್ಟ ಪಡಕತ್ತಾರ 5 ಸ್ಟಾರ್ ಕೊಟ್ಟಾರಿ ನಮ್ಗ ಯಾರು ನಮ್ಗೆ ಜಾಸ್ತಿ ಚೆನ್ನಾಗಿ ಟ್ರೀಟ್ ಮಾಡ್ತಾರ ಅವ್ರಿಗೆ ಸ್ಟಾರ್ ಕೊಡಕ್ ಹೇಳರಿ ನನ್ನ ಕಡೆ ಸ್ಟಾರ್ ಅದ ಮನಿಗೆ ಹಚ್ಚಿ ಬರ್ತೇನೆ ಚೆನ್ನಾಗಿ ಎಂತ ಮಸ್ತ್ ಐತ್ ನೋಡ್ರಿ ಮನಿ ಗೌಡ್ ಮನಿ ಇದ್ದಂಗ ಐತಿ ಇಲ್ಲ ಮನಿ ಚಂದ ಹಳ್ಳಿ ಒಳಗ ಹೆಬ್ಬಳ್ಳಿ ಮಸ್ತ್ ಐತಲ್ಲ ಹೆಬ್ಬಳ್ಳಿ ಮಸ್ತ್ ಐತಿ ನಮ್ ಓಣಿ ಚೆನ್ನಾಗೈತಿ ಓನಿ ನಮ್ಮ ಓಣಿ ಚೆನ್ನಾಗೈತಿ ಮಂದಿ ಅದ ಹೆಂಗ ಅದು ಚೆನ್ನಾಗಿದೆ ಚೆನ್ನಾಗಿ ಮಾತಾಡ್ತೀನಿ ಬರ್ತಾ ಸರ್ ನಾನು 180 ಹೆಣ್ಣು ಹೆಣ ಮೂರು ಒಂದೇ ಹೌದಾ ಗಂಡ ಈ ಮೂರು ಗಂಡಸಿ ಮೂರು ಹಿಂದೆ ಹೋದ ಸತ್ತ ಹೋದ ಹೆಣ್ಣು ಹಣ್ಣು ಮಣ್ಣು ಹೆಣ್ಣು ಹೊನ್ನು ಅಂತ ಹೆಣ್ಣು ಹಣ್ಣು ಮಣ್ಣು ನಾವೇನು ಸರ್ವೆ ಮಾಡಕ್ ಬಂದೇವ ಇವ್ರು ಗಾದೆ ಮಾತಾಡಕ್ ಬಂದೇವ್ ಗೊತ್ತಾಗ ಎಕ್ಸ್ಪೀರಿಯನ್ಸ್ ಲೈಫ್ ಇವರೆಲ್ಲ ಹೊಂಟಾರ ಅಲ್ಲೇ ಹೋಗ್ಬರೋ ಇಲ್ಲೇನೋ ತಗಡ ಎಲ್ಲ ಹೊಂಟಿ ಗೊತ್ತಿಲ್ಲ ಇವೆಲ್ಲ ಕೊಟ್ಟಿಗೆ ಅಂತಾರಲ್ಲ ಆ ತರ ಇರ್ಬೇಕೇನು ಊಟ ಮಾಡ್ಕೊಂಡ್ ಬಂದು ಇಲ್ಲಿ ಕುಂತ ಮಾತ್ ಕದಾತಿ ಫ್ಯಾನ್ ತಂದು ಕೊಟ್ರ ನಮಗೆ ಜಳ ಆಗತ್ತದ ಅಂತ ಅಜ್ಜಿ ತನ್ನು ಅಂದ್ರು ಒಂದ್ ರೌಂಡ್ ಜಳಕ ಮಾಡ್ಯಾಳ ಎಲ್ಲಾರು ಕುಂತಿ ಸ್ವಲ್ಪ ರೆಸ್ಟ್ ಮಾಡಾಕ ಬಿಸಿಲ ಅಡ್ಡಾಡ ಸಾಕಾಗೈತಿ ಅಂತ ನೋಡ ಖುಷಿ ಆಗತ್ತೈತ ನಾವಲ್ಲಿ ಹೋಗ್ಕಂದ್ರ ಫ್ಯಾನ್ ಹಚ್ಚೈತಿ ಈಗ ಇಲ್ಲ ನೋಡು ಇಲ್ಲ ನೋಡು ಹಾಯ್ ಮಾಡ ಒಂದು ಗೊಬ್ಬರ ಚೀಲ ಮಾಡಿರ್ತೀವ್ರಿ ಕಸು ಗಾಡಿ ಬರ್ತೈತೆ ಆ ಕಸು ಗಾಡಿ ಹಾಕ್ತೀವಿ ಯಾರು ಸುಡೋದು ಏನ್ ಮಾಡೋದ್ರಿ ದಂಪಿಂಗ್
The next day. Hi guys, good morning. Welcome to our community second day community posting. ಸೊ ಇವತ್ತು ನಮ್ಗೆ ಸ್ಟಿಕ್ಕರ್ಸ್ ಅಲಾಟ್ಮೆಂಟ್ ಮಾಡೋದು. ಇವತ್ತು ನಾವು ಹೋಗಿ 10 ಮನೆಗೆ ಹೋಗಿ ಸ್ಟಿಕ್ಕರ್ಸ್ ಹಚ್ಚಿ ಇವತ್ತಿನ ಜಿಲ್ಲಾಡಳಿತ ಅಸೆಸ್ಮೆಂಟ್. ಇವತ್ತು ಅಸೆಸ್ಮೆಂಟ್ ಕೊಟ್ಟಾರ. ನಮ್ಮ ಗ್ರೂಪ್ ಸೆಕೆಂಡ್ ಗ್ರೂಪ್ ಐತಿ. 10 ಮನೆಗೆ ಹೋಗಿ ಅಲ್ಲೇ ಅಸೆಸ್ಮೆಂಟ್ ಮಾಡ್ಬೇಕಂದ್ರೆ ವಯಸ್ಸಾದವ್ರದ್ದು ನೋಡೋಣ ಏನಾಗ್ತೈತೆ ಅಂತ ವೇಟ್ ಮಾಡಿರಿ. ಸೊ ಇವತ್ತು ಏನಾಗ್ತದೆ ಅಂತ ನಿಮ್ಮ ಜೊತೆ ನಾವು ಶೇರ್ ಮಾಡ್ತೀವಿ. ಹಿಂಗೆ ನಮ್ಮ ಬ್ಲಾಗ್ನಾಗ ಅಂದರೆ ಮುಂದೆ ನೋಡ್ತಾ ಇರ್ರಿ ಏನೇನಾಗುತ್ತೆ ನಿಮ್ಮ ಜೊತೆ ನಾವು ಶೇರ್ ಮಾಡ್ತೀವಿ. ಎಲ್ಲರೂ ನಮ್ಮ ಗ್ರೂಪ್ದವರು ಹೋಗಕತ್ತೆ. ನಾವು ಅಲ್ಲಿ ಹೋಗಿ ಸಿಗ್ತೇವೆ ಅಂತ ಇವಾಗ ಸೆಕೆಂಡ್ ಡೇ ಕಂಪ್ಲೀಟ್ ಬಂದಿದ್ದೀವಿ ನಾವು. ಏನು ಹೇಳ್ತೀವಿ, ಪೂರ್ಣ ಸೆಕೆಂಡ್ ಡೇ ಬಂದೀವಿ ನಾವು. ಅಲಾಟೆಡ್ ಹೌಸಿಗೆ ಹೊಂಟೇವಿ ಇವಾಗ. ಎಲ್ಲರೂ ಇಲ್ಲಿ ಬಸ್ ಸ್ಟ್ಯಾಂಡ್ನಾಗ ಇಳಿಸ್ಬಿಟ್ಟಾರ. ಸೆಕೆಂಡ್ ಡೇ ಏನು ಸೆಕೆಂಡ್ ಡೇ ಬಿಸಿಲು ಸಾಕಾಗ್ತದೆ ನೋಡ್ರಿ ನಮಗೆ. ಈಗಿನ ಬಿಸಿಲಿಲ್ಲ, 12 ಗಂಟೆ ಆದ್ಮೇಲೆ ಬಿಸಿಲು ಹಿಂಗಿರುತ್ತೆ. ಇವತ್ತು ಇವತ್ತು ಬಿಸಿಲು ಇರಲ್ಲ ಅನ್ಕೋತೀನಿ. ಎಲ್ಲ ಸ್ಟಾರ್ಟ್ ಆಗ್ಯದ ಆಲ್ರೆಡಿ. ಅಲ್ಲ ಅಲೋಟ್ ಮಾಡ್ದಲ್ಲೇ ಇರ್ತೀವಲ್ಲ ನಾವು. ಸೊ ಬಿಸಿಲು ಅಷ್ಟು ಇರುತ್ತೆ ಅಲ್ಲೇ. ಈಗ PHCಗೆ ಬಂದೇವಿ. PHCಗೆ ಬಂದೇವಿ. ಏನು ಮಾಡೋದು ಇವತ್ತು? ಇಲ್ಲಿಂದ ಡೈರೆಕ್ಟಾಗಿ ಅಲೋಟ್ ಮಾಡಿ ಮನೆಗೆ ಹೋಗೋದು. ಹೋಗಿ ಮುಕೊಂಬಿಡೋಣ ಅಲ್ಲಿ ಹೋಗಿ. ಅವ್ರು ಚಂದ ಒಂದು ಫ್ಯಾನ್ ಕೊಡ್ತಾರ, ಫ್ಯಾನ್ ತಗೊಂಡು ಇಟ್ಕೊಂಡು ಮುಕೊಂಬಿಡೋದು. PHC ರೀಚ್ ಆದ್ವಿ ಇವಾಗ. ಇಲ್ಲೇನು ಹೇಳ್ತಾರೋ ನೋಡ್ಬೇಕು. ವೆಯ್ಟ್. ನಂಬರ್ ವೈಸ್ ಹೇಗೆ ಇಸ್ಕೊಂಡ್ರಿ? ಸ್ಟಿಕ್ಕರ್ಸ್ ಕೊಟ್ಟಾರ. ಅಲ್ಲಿ ಸ್ಟಿಕ್ಕರ್ಸ್ ಕೊಟ್ಟಾರ ಹೌಸಿಗೆ ಅನ್ಸಾಕ. ಎಲ್ಲ 10 ಮನೆ ಕೊಟ್ಟಾರ. 10 ಮನೆಗೆ ಇವ್ನು ತೊಗೊಂಡೋಗಿ ಸ್ಟಿಕ್ ಮಾಡ್ಬೇಕಂತ ಹೇಳ್ಯಾರ. ಹೋಗಿ ಸ್ಟಿಕ್ ಮಾಡೋಣ ಇವನ್ನ. ಇವತ್ತು ಜಿರಾಟ್ರಿಕ್ ಅಸೆಸ್ಮೆಂಟ್ ಐತಿ, ಅದನ್ನು ಮಾಡ್ಬೇಕು ನಾವು ಇವತ್ತು. ಎಸ್ 10 20 ಇನ್ನೊಂದು ನಮ್ಗೆ ಸ್ಟಿಕ್ಕರ್ ಕೊಟ್ಟಾರ. 10 ಸ್ಟಿಕ್ಕರ್ಸ್ ಹಿಡ್ಕೊಂಡು ಅವ್ರವ್ರದ್ದು ಮನೆ ಕೊಟ್ಟಾರಲ್ಲ 10 ಅಲ್ಲಿ ಹೊಂಟಾರ. ಜಿರಾಟ್ರಿಕ್ ಅಸೆಸ್ಮೆಂಟ್ ಐತಿ ನಮ್ಮ ಗ್ರೂಪ್, ಸೆಕೆಂಡ್ ಗ್ರೂಪ್ ನಮ್ದು. ಅವರೆಲ್ಲ ತೊಗೊಂಡು ಹೊಂಟು. ನಮ್ಮದು ಅಲಾಟೆಡ್ ಏರಿಯಾ ಮನಿ ಎಲ್ಲ ಇವೆಲ್ಲ ಮನಿ ನಾವು ಅಸೆಸ್ಮೆಂಟ್ ಮಾಡ್ಬೇಕು ಇವಾಗ. ಕಮ್ಯುನಿಟಿ ಅಸೆಸ್ಮೆಂಟು ಎಲ್ಲರೂ ಹೊಂಟೇವಿ. ಇವೆಲ್ಲ ಮನಿ ಒಬ್ಬೊಬ್ಬರಿಗೆ 10 ಮನೆ ಕೊಟ್ಟಿದ್ದಾರೆ. ಇದು ಹೆಬ್ಬಳ್ಳಿ ಊರಲ್ಲ. ನಂದು ಫಸ್ಟ್ ಮನಿ ನಂಬರ್ ಎಲ್ಲ ಹಾಕ್ಯಾರ ಅಲ್ಲೈತಿ 181. ಇದು ನಾನು ಸೋನಾ. ನೆಕ್ಸ್ಟ್ ಮನೆಗೆ ಹೋಗೋಣ. 180 ಇದು ಬಾಗ್ಲ ಹಾಕೈತಿ. ಅದ್ರ ಒಂದು ಸಣ್ಣ 184. 5 minutes later. ಏ ಹುಡುಗಿ ಏನೋ ಮಾಡಾಕತ್ತಾಳ. ಏನೋ ಮಾಡಕತ್ತಿಲ್ಲ. ಐ ಆಮ್ ರೈಟಿಂಗ್. ಒಂದು ಸೆಂಟೆನ್ಸು ಬರ್ದಿಲ್ಲ ಏನತನ. ಬರೀ ಆಗ್ತಾನೆ ಎಲ್ಲರೂ ಬರೋದು, ನಾವೆಲ್ಲ ಬರೋದು ಮುಗಿಸಿವಿ. ಈಕಿನ ನೀವು ಇದನ್ನು ಬರ್ದಿರ್ನ ಹೇಳ್ರಿ. ನಂಗೆ ಡಿಸ್ಕ್ರಿಪ್ಷನ್ ಬರ್ದಿರ್ನ ನಾ ಬರೆಯತ್ತೇನೆ ಫಸ್ಟ್. ಅಲ್ಲ ಪಾಪ ಭಾಗ್ಯ ಬರತ್ತಾಳ ಗೇಟ್ ಹಿಂಗ ಬರ್ತಿತ್ತು. ನಾ ಬರೀ ಒಂದೇ ಲೈನ್ ಬರ್ದೆ, ಒಂದು ಲೈನು ಬರ್ದಿಲ್ಲ. ಫುಲ್ ಬರ್ದಿ. ನಮ್ಗೆ ಇದನ್ನ ಸೇಮ್ ವೆರಿ ಗುಡ್. ಎಲ್ಲರಿಗೆ ಇಟ್ಟಿಟ್ಟು ಚಾಕ್ಲೇಟ್ ಕೊಟ್ಟ ನೋಡ್ರಿ. ಫಸ್ಟ್ ತಿಂದು ತಾನ ತಿನ್ನಾಕತ್ತಿದ್ಲ, ಮತ್ತೆ ಕೇಳಿವಂತ ಕೊಡಾಕತ್ತಾಳ ಅಷ್ಟ. ಏನೆಲ್ಲ ಶಾಪ ಹಾಕಿನಿ ಅಂದ್ರೆ ಸಂಬಂಧ ಕೊಡತ್ತಾಳ. ಎಲ್ಲ ಬರ್ದು ಇವಾಗ ಊಟಕ್ಕೆ ಹೊಂಟೆ ನಾವು. ಇಂಥ ಬಿಸಿಲಾಗ ಛತ್ರಿ ಹಿಡ್ಕೊಂಡು ಬಿಸಿಲು ಒಂದ್ಸತಿ ತೋರಿಸ್ತೀವಿ ಬಿಸಿಲು ನೋಡ್ರಿ. ಬಿಸಿಲು ಹೆಂಗೆ ಮಕ ಎಲ್ಲ ಕರಗಾಗೋ ಹಂಗೈತಿ. ಊಟ ಮಾಡ್ಬೇಕು ಇವಾಗ. ಊಟದಾಗ ಬರೀ ಪಲಾವ್ ಐತಿ. ನಮಗೆ ಪಲಾವ್ ಅಷ್ಟೇ ಇಷ್ಟ ಇಲ್ಲ, ಅದ್ರ ಜೊತೆ ಒಂದು ಸ್ವಲ್ಪ ಏನಾದರೂ ಇರಬೇಕು. ಬರೋದು ಡ್ರೈ ತೊಗೊಂಬರ್ತಾರೆ ನಮ್ಮ ಹಾಸ್ಟೆಲ್ ಇದ್ರೆ. ನಾವು ಇಲ್ಲಿ ಹೋಗಿ ಡಬ್ಬಿ ತೊಗೊಂಡೆ ವಾಪಸ್ ಇಲ್ಲಿ ಬರಬೇಕಂದ್ರೆ ಬರ್ತೀವಿ, ಇಲ್ಲಾಂದ್ರೆ ಇಲ್ಲ. The next day. ಹಾಯ್ ಪ್ರೀತಿ, ನಿನ್ನ ವಯಸ್ಸೆಷ್ಟು? ಓ UKG. ಅಲ್ಲಿ ದೂರ ಐತಿ, ದೂರ ಐತಿ. ಇಂದ ನಮ್ಮ ಮನಿನ ಇದ್ರಾಗ ಬೇಕಾಯ್ತ ಪ್ರೀತಿ. ಪ್ರೀತಿನ ಅಯ್ಯೋ ಪ್ರೀತಿ ಹೆಂಗತಿ ಬಾವು ಬಾವು
ಇದು ಕ್ಯಾಟ್ ಇರೋದು ಕ್ಯಾಟ್. ಬಿಸಿಲಾಗ ಲಾಲಿಪಾಪ್ ತಿನ್ಕೊಂತ ನಮ್ಮಂಗೂ ಇರ್ಬೇಕು ಯಾರಾದ್ರು. ಇಮ್ಲಿ ಆತಿರ್ಲಿಕ್ಕೆ ಈಗ ಜಸ್ಟ್ ಒಬ್ರು ಆಂಟಿ ನಮ್ಗೆ ಮದ್ವೆಗೆ ಇನ್ವಿಟೇಷನ್ ಕೊಟ್ರು. 19ನೇ ತಾರೀಕಿಗೆ ನಮ್ಮ ಮದ್ವೆ ಐತಂತ. ನಮ್ಮ ಇಡೀ ಕಾಲೇಜರಿಗೆ ಬಂದ್ರೆ ಅವ್ರದ್ದು ಅಡುಗೆ ಎಲ್ಲ ಪೂರ ನಾವು ಖಾಲಿ ಮಾಡ್ತೀವಿ. ಪಾಪ ಇನ್ವೈಟ್ ಮಾಡಿದ್ರು. ಅಟ್ಲೀಸ್ಟ್ ನಾವು ಎಲ್ಲರೂ ಬರೋಕ್ಕಾಗ್ತಿದ್ರು. ನೀವು ಅಷ್ಟರ ಬರ್ರಿ ನಿಮ್ಮ ಫ್ರೆಂಡ್ಸ್ ಕರ್ಕೊಂಡೆ ಅಂದ್ರೆ ಬರ್ತೇವಂತ ಹೇಳಿದ್ವಿ. ನೋಡೋಣ್ರಿ ಏನಾಕತ್ತಾವತ್ತಿನ ದಿನ ಹೇಳ್ತೀನಿ ನಿಮ್ಗೆ ತೋರಿಸ್ತೀವಿ ಅಂತ ಹೋಗ್ತೀವಿ ಎಲ್ಲ ಮದ್ವೆಗೆ ಹೋದ್ರೆ ಪಕ್ಕ ನಿಮ್ಗೆ ಶೇರ್ ಮಾಡ್ತೀವಿ. ಆಂಟಿನೂ ತೋರಿಸ್ತೀವಿ ವಿಡಿಯೋದಾಗ. ಅವ್ರು ರೊಟ್ಟಿ ತಿಂದು ಹೋಗಂತ ಕರೆದ್ರೆ ನಮ್ಗೆ ನಾವು ಹೋಗಲಿಲ್ಲ ಬ್ಯಾಡ ಅಂತ. ಇವತ್ತು ಮಟ್ಟದಾಗ ಊಟ ಮಾಡ್ತೇವೆ. ಮಠದಾಗ ಅಷ್ಟು ಚಲೋ ಇತ್ತು, ಮಸ್ತ್ ಇತ್ತು. ಈಗ ಊಟ ನೋಡೋಣ ಹೆಂಗಿರ್ತೈತೆ ಅಂತ. ಎಲ್ಲರೂ ಅಂತಾರೆ ಮಂದಿ ಇಲ್ಲಿ ಅಂದ್ರೆ ಈ ಊರನ್ನವರು ಹೋಗ್ರಿ ಊಟ ಮಾಡಿರಿ ಚಲೋ ಇರ್ತೈತೆ ಅಂತಂದು. ಆದ್ರೆ ನಾವು ನಮ್ಮ ಕಾಲೇಜ್ದವ್ರು ಹೋಗಕ್ಕೆ ಬಿಟ್ಟಿದ್ದಿಲ್ಲ. ಇವಾಗ ಹೋಗಕ್ಕೆ ಕೊಟ್ಟಾರ, ಹೋಗ್ತೀವಿ ಊಟ ಮಾಡ್ತೀವಿ, ಹೆಂಗಿರ್ತೈತೆ ಅಂತ ಹೇಳ್ತೀವಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಓಕೆ, ವೇಟ್ ಮಾಡಿ. ಈ ಮನೆಗೆ ಹೋಗಿ ಇಷ್ಟೇ ಕಲೆಕ್ಟ್ ಮಾಡ್ಕೊಂಬಂದು. ಮನೆ ಮಸ್ತ್ ಐತಿ ಎಕ್ದಮ್. ಅವ್ರು ಚಲೋ ಮಾತಾಡ್ಸಿದ್ರು, ನಾವು ಚಲೋ ಎಲ್ಲ ತಗೊಂಡು ಕೇಳಿ ಆನ್ಸರ್ಸು ಮಾಡಿದ್ರು ಪ್ರಶ್ನೆಗೆ. ಸೊ ಈಗ ನಾವು ಒಂದು ಕಡೆ ಕುಂದ್ರಕ್ಕೆ ಹೊಂಟೇವಿ. ಬಂತ ಆಲ್ರೆಡಿ ಮನೆ ಸ್ಟಾಪ್ ಮಾಡಲಿ. ಸ್ವಲ್ಪ ದೂರ ಅಷ್ಟೇ. ಕೈ ನೋಸ್ತ ಒಬ್ಬರ ದಿಸ್ ಇಸ್ ಅಂಗನವಾಡಿ. ಒಂದೊಂದು ಮನೆಗೆ ಒಂದೊಂದು ಅಂಗನವಾಡಿ, ಒಂದೊಂದು ಓಣಿಗೆ ಒಂದು ಓಣಿಗೆ ಒಂದೊಂದು ಅಂಗನವಾಡಿ ಅದಾವ ಇಲ್ಲಿ. ಇವಾಗ 100 ಎಷ್ಟು 100 ಮೇಲೆ ಒಟ್ಟು 100 ಮೇಲ್ಗಳಲ್ಲಿ ದೇವಸ್ಥಾನ ಅದಾವಂತ. ಎಲ್ಲ ಥರದ ಆಲ್ಮೋಸ್ಟ್ ಎಲ್ಲ ಥರ ದೇವ್ರದ್ದು ಮೂರ್ತಿಗಳು ಇದಾವೆ ಈ ಊರೊಳಗೆ. ಹಿಸ್ಟ್ರಿ ಕೇಳಬೇಕು. ಒಂದು ವೇಳೆ ಏನಾರ ನಾವು ಹಿಸ್ಟ್ರಿ ಯಾರ್ದ್ರ ಹತ್ರ ಕೇಳಿದ್ರೆ ಅದನ್ನ ರೆಕಾರ್ಡ್ ಮಾಡಿ ವಿಡಿಯೋ ಮಾಡಿ ನಿಮ್ಗೆ ಹಾಕ್ತೀವಿ. ಯಾರಾದರೂ ಈ ಊರಿನ ಬಗ್ಗೆ ಹೇಳಿದ್ರೆ ಅಂದ್ರೆ ನಾನು ನಿಮ್ಗೆ ತೋರಿಸ್ತೀವಿ ಅದ್ರ ಬಗ್ಗೆ, ಈ ಊರ ಬಗ್ಗೆ ಏನೈತೆ ಅಂತಂದು. ವೇಟ್ ಮಾಡಿರಿ. ಆಯ್ತಾನಾ? ವೇಟ್ ಮಾಡಿರಿ, ವೇಟ್ ಮಾಡಿರಿ. ಒಟ್ಟು ಹಸಿ ಆಗ್ಬಿಟ್ಟಿದ್ವಿ. ಹಸಿ ಅಲ್ಲ, ಹಸು ಆಗ್ಬಿಟ್ಟು ಊಟ ಮಾಡಕ್ಕೆ ಕುಂತೇವೆ ನಾವು. ಹಸುವಾಗಿ ನಾವು ಕಂಗಾಲಾಗ್ಬಿಟ್ಟೆ ನೋಡ್ರಿ ಈಗ. ಅಲ್ಲೊಬ್ಬ ಅಜ್ಜ ಒಂದು ಫ್ಯಾಕ್ಟ್ ಹೇಳ್ಬಿಟ್ಟ ನಮಗೆ. ರಿಯಲ್ ಲೈಫ್ ಫ್ಯಾಕ್ಟ್ ಹೇಳ್ಬಿಟ್ರು ಅವರು. ಒಬ್ಬೊಬ್ರು ಕರೆ ಹೇಳ್ತಾರೆ, ಒಬ್ಬೊಬ್ರು ಸುಳ್ಳು ಹೇಳ್ತಾರೆ. ನೀವು ಹಂಗೆ ಎಲ್ಲ ಬರ್ಕೊಂಡು ಹೋಗ್ತೀರಿ, ಯಾವುದಂತ ನಂಬ್ತೀರಿ ಅಂತಂದ್ರೆ. ಹಿಂಗೆ ನೋಡ್ರಿ, ಈಕಿ ಬರೀ ತಾ ನೋಡ್ಕೊಳ್ಳಲ್ಲ, ಬರೀ ಮಂದಿ ಯೋಚನೆ ಮಾಡ್ತಾಳೆ. ಮಮ್ಮಿ ಇಲ್ಲಿ ಊಟ ಕೊಡಾತಾರ, ನಮಗಂತ ಊಟ ಮಾಡ್ಸ್ಯಾರ. Five minutes later. ನೋಡ್ರಿ ಸವನ ಅವ್ರು ಇವಾಗ ಉಣ್ ಕೇರ್ದು ಪ್ರೊಸೀಜರ್ ಮಾಡಿ ತೋರ್ಸಾತಾರ ಈ ಹುಡುಗಿಗೆ. ಹಾಯ್ ಮಾಡ್ರಿ, ಹಾಯ್. ಹಾಂ, ಜೋರ್ ಮಾತಾಡಿ. ಇನ್ನೊಂದ್ಸತಿ ಬನ್ನಿ ಮ್ಯಾಮ್, ಬರ್ರಿ. ವಿಡಿಯೋ ಮಾಡಿ ಇಲ್ಲಿ ಸ್ಕೂಲ್ ಹೋಗೋ ಹುಡುಗರ ಇವ್ರದ್ದು ಹಿಸ್ಟ್ರಿ. ಇಲ್ಲಿ ಶಂಡಿಗೆ ಹಾಕಕತ್ತಾರ ಮದ್ವಿಗಂತ. ಮದ್ವಿಗೆ ಹಾಕತ್ತೀರಿ? ಮದ್ವೆ ಐತಂತ ಅವ್ರ ಮನ್ಯಾಗ.